ನಮಸ್ಕಾರ ವೀಕ್ಷಕರೇ, ಹುಚ್ಚು ಸದ್ಯ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಟೈಟಲ್ ವಿಷಯ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಬೆಕ್ಕುಗಳ ಮಿಲನ, 4 ಮರಿಗಳ ಜನನ. ಏನಪ್ಪ ಇದು ಬೆಕ್ಕುಗಳ ಮಿಲನ, 4 ಮರಿಗಳ ಜನನ ಅಂದರೆ ಬೆಂಗಳೂರಲ್ಲಿ ಶೇಷಾದ್ರಿಪುರ ಇರ್ಬೋದು ಮೋಸ್ಟ್ಲಿ. ಒಂದು ಮನೆಯಲ್ಲಿ ಹೆಣ್ಣು ಬೇಕಿತ್ತು. ಆ ಬೆಕ್ಕು ಆಚೆ ಈಚೆ ತಿರುಗ್ತಾ ಅದ್ರದ್ದು ಮೇಟಿಂಗ್ ಟೈಮ್ ಬಂದಾಗ ಪಕ್ಕದ ಮನೆಗೆ ಹೋಯ್ತು. ಅಲ್ಲೊಂದು ಗಂಡು ಬೇಕಿತ್ತು, ಅದರೊಟ್ಟಿಗೆ ಮಿಲನ ಆಯಿತು. ಸ್ವಲ್ಪ ಸಮಯದ ನಂತರ ಅದರೊಳಗೆ 4 ಮರಿಗಳು ಜನಿಸಿದ್ದಾವೆ. ಆ ಮರಿಗಳೊಟ್ಟಿಗೆ ಈ ಬೆಕ್ಕು ಹೆಣ್ಣು ಬೆಕ್ಕು ತಿರುಗ್ತಾ ಇದೆ. ಇದನ್ನು ನೋಡಿದ ತಕ್ಷಣ ಮನೆ ಯಜಮಾನನಿಗೆ ಅಥವಾ ಯಜಮಾನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿದೆ. ನನ್ನ ಬೆಕ್ಕು ಅದ್ರ ಪಾಡಿಗೆ ಅದಿತ್ತು, ಪಕ್ಕದ ಬೆಕ್ಕು ಬಂದಿದ್ದಕ್ಕೆ ಪ್ರವೋಕ್ ಮಾಡಿ ಮಕ್ಕಳನ್ನು ಮಾಡಿದೆ, ಆ ಕಾರಣದಿಂದ ಸಮಸ್ಯೆ ಆಗಿದೆ ಅಂತೇಳಿ ಇವಳು ಹೋಗಿ ಅಥವಾ ಇವನು ಹೋಗಿ ಪಕ್ಕದ ಮನೆ ಗಂಡು ಬೆಕ್ಕಿನ ಓನರ್ ಒಟ್ಟಿಗೆ ಗಲಾಟೆ ಮಾಡಿದ್ದಾನೆ. ನಿನ್ನ ಬೆಕ್ಕಿಂದನೇ ನನ್ನ ಬೆಕ್ಕು ಈ ಥರ ಒಂದು ಅಡ್ಡ ದಾರಿ ಹಿಡಿದಿದೆ, ಇದಕ್ಕೆ ನೀನೇ ಕಾರಣ ಅಂತೇಳಿ. ಆ ಪುಣ್ಯಾತ್ಮ ಅವನಾದ್ರೂ ಏನು ಮಾಡ್ತಾನೆ ಸ್ವಾಮಿ, ಪ್ರಕೃತಿ ನಿಯಮ, ಮಕ್ಕಳು ಮರಿ ಮಾಡೋದೆಲ್ಲ. ಆವಾಗ ಅವನು ಹೇಳಿದಾನೆ ನನಗೇನು ತಪ್ಪಮ್ಮ ಇದರಲ್ಲಿ ಅಂತೇಳಿ. ಇವ್ರು ಕೇಳಲಿಲ್ಲ, ಜೋರು ಗಲಾಟೆ ಆಗಿದೆ. ಆವಾಗ ಹೆಣ್ಣು ಬೆಕ್ಕಿನ ಯಜಮಾನಿ ಗಂಡು ಬೆಕ್ಕಿನ ಓನರಿಗೆ ಹೇಳಿದೆ, ನಿನ್ನ ಮಕ್ಕಳ ಮೇಲೆ ಎಸಿಡ್ ಹಾಕ್ತೀನಿ ಅಂತೇಳಿ. ಆವಾಗ ಇದು ವಿಕೋಪಕ್ಕೆ ಹೋಗಿ ಪೊಲೀಸ್ರಿಗೆ ಕರೆದಿದ್ದಾರೆ. ಪೊಲೀಸರು ಬಂದಿದ್ದಾರೆ. ಬಂದ ತಕ್ಷಣ ಏನು ಮಾಡಿದ್ದಾರೆ, ಇಬ್ಬರನ್ನು ಸಮಾಧಾನ ಮಾಡಿದ್ದಾರೆ, ಮನಸ್ಸಲ್ಲಿ ಹೋಗಿದ್ದಾರೆ. ಎಂತೆಂಥ ಹುಚ್ಚಿದನೆ ಇದೆಲ್ಲ ಇರ್ತಾರೆ ಅಂತೇಳಿ. ಸೊ ನಮ್ಮ ಚಾನಲ್ಗೆ ಇಂಥದ್ದೇ ನ್ಯೂಸ್ ಬೇಕು. ಈ ನ್ಯೂಸನ್ನು ಪೇಪರಲ್ಲಿ ನೋಡಿದ ಕೂಡ ಅಂದ್ಕೊಂಡೆ, ಇನ್ನು ಈ ನ್ಯೂಸನ್ನೇ ಇವತ್ತು ನಾನು ಒಂದು ಸಣ್ಣ ವೀಡಿಯೋ ಮಾಡಿ ಹಾಕ್ತೀನಿ ಅಂತೇಳಿ ಹಾಕ್ತೆ. ಇನ್ನು ನಮ್ಮ ಹುಚ್ಚರ ಸಂತೆ ಚಾನಲಿನ ಮೇನ್ ಐಕಾನ್ ಆದಂತಹ ಡೊನಾಲ್ಡ್ ಟ್ರಂಪು, ಆ ಹುಚ್ಚ ನನ್ನ ಮಗ ಮಧ್ಯದಲ್ಲಿ S ಅಂತ ಹಾಕಿದ್ರು ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ, ನನ್ನ ಮನೆ ಎಷ್ಟು ಬೈದ್ರೂ ಕಮ್ಮಿನೇ. ಇರಾನ್ ಮತ್ತು ಅಮೆರಿಕದ ಮಧ್ಯೆ ಮಾತುಕತೆ, ಶಾಂತಿ ಪ್ರಸ್ತಾಪ ಮಾತುಕತೆ ನಡೀತಾ ಇರೋ ಹೊತ್ತಿಗೆ ಬೇಡದಿದ್ದೆಲ್ಲ ಕಂಡೀಷನ್ಗಳನ್ನು ಹಾಕಿದ್ದಾನೆ. ಇರಾನ್ ಅವರು ಅದಕ್ಕೆ ಒಪ್ಪಲಿಲ್ಲ. ಸೊ ಸಂಧಿ ಮುರಿದು ಬಿದ್ದಿದೆ ಅಂತ ಕಾಣುತ್ತೆ, ಆಲ್ಮೋಸ್ಟ್ ಬಿದ್ದಿದೆ. ಏನು ಮಾಡಬೇಕಂತ ಗೊತ್ತಿಲ್ಲ. ಅವರು ಕೂಡ ಇರಾನ್ ಅವರು ತಲೆ ಕೆಟ್ಟವ್ರಿಗೆ ಮಾಡ್ತಾ ಇದ್ದಾರೆ. ಅವ್ರ ಪಾಪ ಅವ್ರದ್ದೇನು ತಪ್ಪಿಲ್ಲ. ಆಲ್ರೆಡಿ ಅವ್ರ ದೇಶದಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗಿದೆ. ಆ ಕಾರಣದಿಂದ ಅವ್ರು ಏನು ಹೇಳ್ತಿದ್ದಾರೆ, ಹರ್ಬೂಜ್ ಜಲಸಿಂದ ಬಂದಂಥ ಎಲ್ಲ ಹಡಗುಗಳಿಗೆ ನಾನು ಎಷ್ಟೋ ಕೋಟಿ ರೂಪಾಯಿ ಟೋಲನ್ನು ಹಾಕ್ತೀನಿ ಅಂತ ಹೇಳ್ತಾ ಇದ್ದಾನೆ. ಯಾಕಂದರೆ ಅವರಿಗಾದಂಥ ಹಾನಿಯನ್ನು ಅವ್ರು ರಿಕವರ್ ಮಾಡಲೇಬೇಕಲ್ಲ. ಈಗ ಅವರೇನಾದ್ರು ಆ ಥರ ಟೋಲನ್ನು ಹಾಕಿ ರಿಕವರ್ ಮಾಡಿದರೆ, ಟೋಲನ್ನು ಕೊಟ್ಟು ಯಾರೇ ಬಂದರೂ ಆ ಹಡಿಗೆ ಮೇಲೆ ನಾನು ಅಟ್ಯಾಕ್ ಮಾಡ್ತೀನಿ ಅಂತ ಈ ನನ್ನ ಮಗ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಸೊ ಇಡೀ ಜಗತ್ತು ಇವರು ಹುಚ್ಚರಾಟದ ಮಧ್ಯೆ ಸಫರ್ ಆಗಿ ಜಗತ್ತೇ ಹುಚ್ಚು ಸಂತೆಯಾಗಿ ಪರಿವರ್ತನೆಗೊಂಡಿದೆ. ಇಂಥದ್ರ ಮಧ್ಯೆ ನಮ್ಮಂಥ ಬಡ ರಾಷ್ಟ್ರಗಳಲ್ಲಿ ಏಪ್ರಿಲ್ ಮೇಯಲ್ಲಿ